ನಮಸ್ತೆ ಲಕ್ಷ್ಮೇಶ್ವರ. ನಾನಿವತ್ತು ನಮ್ಮ ಫುಡ್ ಬ್ಲಾಗ್ ಆಗಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಮನೆ ಮಾತಾಗಿರುವ ಉಡುಪಿಯವರ ಪಿಂಗಾರ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಈ ರೆಸ್ಟೋರೆಂಟ್ ನ ಮಾಲೀಕರ ಜೊತೆ ಪ್ರಾಮಾಣಿಕ ಪ್ರಶ್ನೆಗಳ ಜೊತೆ ಪ್ರಾಮಾಣಿಕ ಉತ್ತರ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಚಿಕ್ಕವರಿಗೆ ಹಾಯ್, ದೊಡ್ಡವರಿಗೆ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಾಲೀಕರಾದ ರಾಜೇಶ್ ಶೆಟ್ಟಿ ಅವರ ಜೊತೆ ಊಟದ ಮುಕ್ತ ಮಾತುಕತೆ ನಡೆದಿದೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಕೊನೆಯಲ್ಲಿ ಹೇಳಿರುವ ಉತ್ತರಕ್ಕೆ ನಿಮ್ಮ ಪ್ರಶ್ನೆ ಕೇಳಿದ್ದೇನೆ, ಅದಕ್ಕೆ ನಿಮ್ಮ ಕಮೆಂಟ್ಸ್ ಮುಖ್ಯ. ಇಲ್ಲಿ ಏನೇನ್ ಸ್ಪೆಷಲ್ ಸಿಗುತ್ತೆ ಏನೇನಿಲ್ಲ? ನಮ್ಮಲ್ಲಿ ಫಿಶ್ ಸ್ಪೆಷಲ್. ಫಿಶ್ ಸ್ಪೆಷಲ್ ಅಂದ್ರೆ ನಮ್ಮಲ್ಲಿ ಬೆಳಂಗಿ, ಬಂಗಡ, ಸುರ್ಮೈ ಫಿಶ್ ಅಲ್ಲ, ಸುರ್ಮೈ ಫಿಶ್. ಸುರ್ಮೈ ಅಂದ್ರೆ ನಮ್ಮಲ್ಲಿ ಕಸ್ಟಮರ್ ಹುಡ್ಕೊಂಡ್ ಬರ್ತಾರೆ ಫಿಶ್ ಆಗಿ. ಹೌದಾ? ಹೌದು, ಫಿಶ್ ಸ್ಪೆಷಲಿಸ್ಟ್ ನಾವು. ನೀವು ಯಾರ ಹತ್ರ ಬೇಕಾದ್ರೆ ಕೇಳಿ ನಮ್ಮ ಬಗ್ಗೆ, ನಮ್ಮ ಹೋಟ್ಲ್ ಬಗ್ಗೆ. ಪಿಂಗಾರ ಅಂತ ಹೇಳಿದ್ರೆ ಫಿಶ್, ಪಿಂಗಾರ ಅಂದ್ರೆ ಫಿಶ್, ಫಿಶ್ ಫಿಶ್ ಅಂದ್ರೆ ಪಿಂಗಾರ. ಹಾಗೆ ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ಅಂದ್ರೆ ಎಲ್ಲರೂ ಈಗ ಶೇಂಗಾ ಎಣ್ಣೆಯಲ್ಲಿ ಅಥವಾ ಈ ಬೇರೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ ಫಿಶ್. ಹೌದು, ಆದ್ರೆ ನೀವು ಬೇರೆ ಒಂದೇನೋ ಕೋಕೋನಟ್ ಆಯಿಲ್ ನಲ್ಲಿ ನೀವು ಫಿಶ್ ಫ್ರೈ ಮಾಡ್ತೀರಾ ಅಂತ ಹೇಳ್ತಾರೆ. ಹೌದು, ಅದ್ರಲ್ಲಿ ಕೊಕೊನಟ್ ಅಲ್ಲಿ ಮಾಡ್ರೆ ಮಾತ್ರ ಫಿಶ್ ಒಂದು ಟೇಸ್ಟ್. ಎಲ್ಲಾನೆಲ್ಲ ಮಾಡಿದ್ರೆ ಗೊತ್ತಾ, ಅದ್ರಲ್ಲಿ ಫಿಶ್ ಒಂದು ಇದೆಲ್ಲ ಟೇಸ್ಟ್ ಇಲ್ಲ. ನಾವು ಒಟ್ಟು ಕರಾವಳಿ ಅವ್ರು, ನಿಮ್ಗೆ ಗೊತ್ತಿದೆಯಲ್ಲ, ಕರಾವಳಿಯಲ್ಲಿ ಮಂಗಳೂರು ಸ್ಟೈಲ್ ಎಲ್ಲ ನಾವು ಮಾಡಿದ್ವಿ. ನೀವು ಆದ್ರೂ ಲಕ್ಷ್ಮೇಶ್ವರಕ್ಕೆ ಬಂದು ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ? ಬಂದೊಂದು 7-8 ವರ್ಷ ಆಗಿದೆ. 7-8 ವರ್ಷದಿಂದ ಇಲ್ಲಿ ಚೆನ್ನಾಗೇ ನಡೆದಿದೆ. ಚೆನ್ನಾಗಿ ನಡೆದಿದೆ, ಚೆನ್ನಾಗಿ. ಮತ್ತೇನ್ ಸ್ಪೆಷಲ್ ಸಿಗುತ್ತೆ ನಿಮ್ಮಲ್ಲಿ? ಯಾವ್ಯಾವ ಐಟಮ್ ಸಿಗುತ್ತೆ ನಮ್ಮಲ್ಲಿ? ಎಲ್ಲದೂ ಸಣ್ಣದ ಐಟಮ್ ಪೂರ ನಮ್ದು. ಯಾವ್ದು ನಮ್ ಥಾಟ್ ಸಿಸ್ಟಮ್ ಏನಿಲ್ಲ, ಎಲ್ಲ ಪ್ಲೇಟ್ ಸಿಸ್ಟಮ್. ಚಿಕನ್ ಇರ್ಲಿ, ಮಟನ್ ಇರ್ಲಿ, ವೆಜ್ ಇರ್ಲಿ, ಫಿಶ್ ಇರ್ಲಿ, ಯಾವ್ದಾದ್ರು. ನಿಮ್ಮಲ್ಲಿ ಯಾವ್ದು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಯಾವ್ಯಾವ ಸಿಗುತ್ತೆ? ಸೌತ್ ಇಂಡಿಯನ್ ಇಲ್ಲ ನಮ್ ಕಡೆ, ನಾರ್ತ್ ಇಂಡಿಯನ್. ನಾರ್ತ್ ಅಲ್ಲಿ ಎಲ್ಲ ಟೈಪ್ ಬಾಜಿ ಸಿಗ್ತದೆ. ಮತ್ತೆ ಚಿಕನ್ ಐಟಮ್ ಅಲ್ಲೂ ಎಲ್ಲ, ಚಿಕನ್ ಡ್ರೈ ಇಂದ ಹಿಡಿದು ಫಿಶ್ ಎಲ್ಲ ಪೂರ. ಮತ್ತೆ ಚೈನೀಸ್ ಇದೆನಾ? ಚೈನೀಸ್ ಇದೆ, ನಾರ್ತ್ ಇದೆ, ಚೈನೀಸ್ ಇದೆ, ತಂದೂರಿ ಇದೆ. ನಮ್ಮಲ್ಲಿ ತಂದೂರಲ್ಲಿ ಕಲ್ಮಿ, ಚಿಕನ್ ತಂದೂರಿ, ಚಿಕನ್ ಟಿಕ್ಕಾ ಎಲ್ಲ ಫೇಮಸ್ ನಮ್ಮಲ್ಲಿ. ಮತ್ತೆ ನಿಮ್ಮಲ್ಲಿ ವೆಜ್ ಒಂದು ಸಪರೇಟ್ ಇದೆ ಅಂತೆ, ನಾನ್ ವೆಜ್ ಒಂದು ಸಪರೇಟ್? ಹೌದು ಹೌದು, ನಮ್ದು ಎರಡು ಸಪರೇಟ್ ಕೌಂಟರ್ ಇದೆ. ಎರಡು ಅಂದ್ರೆ ವೆಜ್ ಕಸ್ಟಮರ್ ಬರಲ್ಲ, ಒಟ್ಟೆ ಇಲ್ಲ, ಮಿಕ್ಸ್ ಇಲ್ಲ. ಮತ್ತೆ ನಾನ್ ವೆಜ್ ಕಸ್ಟಮರ್ ಅಂದ್ರೆ ಒಟ್ಟೆ ಇಲ್ಲ, ಏನಿಲ್ಲ. ಅದ್ರ ಬಗ್ಗೆ ನೀವು ವಿಚಾರಣೆ ಮಾಡಬೇಡ. ಅವ್ರಿಗೆ ಬೇರೆನೆ, ಇವ್ರಿಗೆ ಬೇರೆ. ಅವ್ರಿಗೆ ಬೇರೆ ಕೌಂಟ್ ಇದೆ, ನನಗೆ ಬೇರೆ ಕೌಂಟ್ ಇದೆ. ಇದು ಲೊಕೇಶನ್ ಎಲ್ಲಿದೆ? ಇದು ನಿಯರ್ ಬಸ್ ಸ್ಟ್ಯಾಂಡ್, ಲಕ್ಷ್ಮೇಶ್ವರ. ಲಕ್ಷ್ಮೇಶ್ವರ, ಗದಗ ಡಿಸ್ಟಿಕ್ ಲಕ್ಷ್ಮೇಶ್ವರ ನಿಯರ್ ಬಸ್ ಸ್ಟ್ಯಾಂಡ್. ನಿಮ್ ಕಸ್ಟಮರ್ಗೆ ಏನ್ ಹೇಳ್ತೀರಾ ಈ ವಿಡಿಯೋ ಮುಖಾಂತರ? ಕಸ್ಟಮರ್ಗೆ ಹೇಳಿದ್ರೆ ಅವ್ರು ಬಂದು ಒಂದ್ಸಲ ಊಟ ಮಾಡಿ ನೋಡಿ ಹೇಳಿ ಅವ್ರೆ ನಮ್ಗೆ. ನಾವ್ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ, ಹೌದಲ್ಲ? ಒಂದ್ಸಲ ಟೇಸ್ಟ್ ಮಾಡಿ ಕಸ್ಟಮರ್ ನಮ್ಮಲ್ಲಿ ನೋಡಿ. ಕಸ್ಟಮರ್ ಎಲ್ಲ ಸಣ್ಣ ಗಿರಾಕಿ ಊಟ ಮಾಡಿ ಹೋದ್ರೆ ಹತ್ರ ಹೋಗ್ತಾರೆ, ಬೇರೆ ಕೇಳಿ ನೀವು ಬೇಕಾದ್ರೆ. ಇಲ್ಲ, ನಾ ಕಸ್ಟಮರ್ ಅಂತೂ ರಿವ್ಯೂ ಕೇಳಿದೆ. ಈಗ ಒಬ್ಬರಾದ್ರೂ ಹೇಳಿದ್ರಿ, ಎಲ್ಲ ನಾ 2-3 ಜನ ಕೇಳಿದ್ರು. ಇಲ್ಲಿ ಹಾಗೆ ಇಲ್ಲಿ ಸುತ್ತಮುತ್ತಲ ಒಂದ 20-30 ಕಿಲೋಮೀಟರ್ ಅಂತೂ ಯಾರು ಇಷ್ಟು ಟೇಸ್ಟ್ ಆಗಿ ಊಟ ಮಾಡಲ್ಲ. ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಇಲ್ಲಿ ಕ್ಲೀನ್ ಇರುತ್ತೆ, ಮತ್ತೆ ಇಲ್ಲಿ ಜಾಸ್ತಿ ಹೈಜೀನ್ ಮೇಂಟೈನ್ ಮಾಡ್ತಾರೆ. ಅದಕ್ಕೆ ನಾವು ಬರೋದು ಪ್ರತಿಯೊಬ್ರು ಕಸ್ಟಮರ್ ಹೇಳ್ತಾ ಇದ್ದಾರೆ. ಅದಕ್ಕೆ ಕೇಳಿ ನೀವು ಕೇಳ್ತಾ ಇದ್ದೀನಿ. 100% ಇದ್ರ ಬಗ್ಗೆ ಮಾತೇ ಇಲ್ಲ. ನಿಮ್ಮಲ್ಲಿ ಎಷ್ಟು ಮಂದಿ ವರ್ಕರ್ ಇದಾರೆ? ನಮ್ಮಲ್ಲಿ ಕಮ್ಮಿ 25 ಮೆಂಬರ್ಸ್ ಇದ್ದಾರೆ. 25 ಮೆಂಬರ್ಸ್? 25 ಮೆಂಬರ್ಸ್ ಇದ್ದಾರೆ. 25? ಕಮ್ಮಿ ಅಂದ್ರೆ ಒಂದು 48-50 ಟೇಬಲ್ ಇದೆ ಟೋಟಲ್. 50 ಟೇಬಲ್ ಇದೆ. ಮತ್ತೆ ಪಾರ್ಟಿ ಹಾಲು ಮತ್ತೆ ಇದೇನೋ ಅದು ಮೇಲೆ ನೋಡಿದೆ, ಅದು ಸಪರೇಟ್ ಆಗಿದೆ ನಮ್ದು. ಫ್ಯಾಮಿಲಿಗೆ ಸಪರೇಟ್ ಆಗಿದೆ, ಪಾರ್ಟಿ ಅವರು ಸಪರೇಟ್ ಆಗಿದೆ. ಎಲ್ಲ ಬರ್ತ್ಡೇ ಪ್ರೋಗ್ರಾಮು ಎಲ್ಲ ಆಗ್ತದೆ. ನೀವು ಒಂದು ಕಮ್ಮಿ 10 ಪಾರ್ಟಿ ಅಂತ ಆಗ್ತದ. ಅಂದ್ರೆ ಯಾವ್ಯಾವ ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀರಾ ನೀವಲ್ಲಿ? ನಾವು ಎಲ್ಲವೂ ಮಾಡ್ತೀವಿ ಪಾರ್ಟಿ. ಅಂದ್ರೆ ಜಾಸ್ತಿ ಎಕ್ಸ್ಪೆಷಲಿ ನಿಮ್ಮಲ್ಲಿ ಬರೋದು ಯಾವ್ದು? ಬರ್ತ್ಡೇ ಪಾರ್ಟಿ ಜಾಸ್ತಿ ಇರ್ತದೆ. ಬರ್ತ್ಡೇ ಪಾರ್ಟಿ ಜಾಸ್ತಿ, ಮತ್ತೆ ಆನಿವರ್ಸರಿ ಪಾರ್ಟಿ, ಬರ್ತ್ಡೇ, ಮತ್ತೆ ಏನಾದ್ರೂ ಸಣ್ಣ ಪುಟ್ಟ ಮೀಟಿಂಗ್ ಇರ್ತಾರಲ್ಲ ಕಂಪನಿಗೆಲ್ಲ, ಅದೆಲ್ಲ ತಗೊಳ್ತೀವಿ. ಒಂದು ಲಂಚಮ್ ರೇಟ್ ಮಾಡಿ ಕೊಡ್ತವ್ರಿಗೆ ಪರ್ ಹೆಡ್ಡಿಂಗ್ ಇಷ್ಟು ಮಾಡಿ ಕೊಡ್ತೀವಿ ನಾವು. ಪರ್ ಹೆಡ್ಡಿಂಗ್ ಅಂದ್ರೆ ಅದು ಮೇಲೆ ಅಂದ್ರೆ ಬರೋ ಎಷ್ಟು ಕಸ್ಟಮರ್ ಇರ್ತಾರೆ ಮೇಲೆ ನೀವು ಲೆಕ್ಕ ಹಾಕಿ. ಇಲ್ಲ ಅಂದ್ರೆ ಇಂತಿಷ್ಟ ಹೇಳಿ ಹೋಗ್ತಾರೆ ಅವರು. ಲಂಚಮ್ ರೇಟ್ ಮಾಡಿ ಕೊಟ್ಟು ಬಿಡ್ತೀವಿ ನಾವು. ಮತ್ತೆ ಹಾಲ್ ರೆಂಟ್ ನಾವು 1 ರೂಪಾಯಿ ತಗೊಳ್ಳೋದಿಲ್ಲ ಅವರು. ತಿಂದಿದ್ ಬಿಲ್ ಅಷ್ಟೇ. ಅವ್ರು ಏನು ಎಕ್ಸ್ಪೆಂಡಿಚರ್ ಮಾಡಿರ್ತಾರೆ ಅಷ್ಟೇ. ಅದನ್ನ ಬಿಟ್ರೆ ಯಾವುದೂ ಇಲ್ಲ, ಏನಿಲ್ಲ. ಅದ್ರ ಬಗ್ಗೆ ಏನಿಲ್ಲ, ಓನ್ಲಿ ನಮ್ ಫುಡ್. ನಾನು ಕೂಡ ಬ್ಯಾಟಿಂಗ್ ಮಾಡ್ಬೇಕಂತಂದು ಊಟಕ್ಕೆ ಕುಂತೆ. ಇಲ್ಲಿ ಸಿಗೋದು 108 ನಮೂನಿ ಫುಡ್. ಅದರಲ್ಲಿ ಒಂದು 3 ಐಟಮ್ ಸೆಲೆಕ್ಟ್ ಮಾಡಿದೆ. ಒಂದು ಸುರ್ಮೈ ಫಿಶ್ ತವಾ ಫ್ರೈ, ಒಂದು ಚಿಕನ್ ದಮ್ ಬಿರಿಯಾನಿ, ಮತ್ತೆ ಅದ್ರಾಗ ಒಂದು ಯುನಿಕ್ ಸ್ಪೆಷಲ್ ಐಟಮ್ಸ್ ಇತ್ತು. ಅದ್ರ ಹೆಸರು ಚಿಕನ್ ಲೆಗ್ ರೋಸ್ಟ್ ಅಂತ. ಇದೇನ್ರಿ? ಇದು ಚಿಕನ್ ಲೆಗ್ ರೋಸ್ಟ್. ಹಾಕಿ
ಸುರ್ಮಾ ತವಾ ಫ್ರೈ ಇಲ್ಲೇ ಹಾಕಿಬಿಡಿ, ಅದು ಇಲ್ಲೇ ಹಾಕಿಬಿಡಿ ನಡೀತು. ಎಷ್ಟು ಸ್ಮೂತ್ ಆಗಿ ಬರ್ತಾ ಇದೆ ನೋಡ್ರಿ, ಸುರ್ಮೈ ಅಂತ ಇದು ಎಷ್ಟು ಸ್ಮೂತ್ ಇದೆ ನೋಡಿ. ಇವು ಫಿಶ್ ತವಾ ಫ್ರೈ ಅಂತಂದು ಒಂದೇ ಒಂದು ಸಣ್ಣ ಮುಳ್ಳು ಇರಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ದುಬಾರಿ ರೇಟ್ ಇದೆ, ಆದರೆ ಭಾರಿ ಚೆನ್ನಾಗಿರುತ್ತೆ. ನೀವು ಸಿಗೋದೇ ಇದು ಸಮುದ್ರದಲ್ಲಿ, ಇಲ್ಲಿ ನಮ್ಮ ಈ ಹೊಳೆಯಲ್ಲಿ ಅಂತೂ ಸಿಗಲ್ಲ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಒಂದೇ ಒಂದು ಮುಳ್ಳಿಲ್ಲ ರೀ, ಎಷ್ಟು ನೋಡಿ. ಕೊಬ್ಬರಿ ಗತಿ ಆಗುತ್ತೆ ರೀ, ಕೊಬ್ಬರಿನೂ ಭಾಳ ಇದು ಗಟ್ಟಿ ಆಗುತ್ತೆ, ಅಷ್ಟೇ ಸ್ಮೂತ್. ಆದರೆ ಲಕ್ಷ್ಮೇಶ್ವರಕ್ಕೆ ಬಂದರೆ ಪಿಂಗಾರದಲ್ಲೇ ಈ ಊಟ ಮಾಡೋದು ಮರಿಬೇಡಿ. ಯಾಕಂದರೆ ಹಾವೇರಿ, ಬೆಂಗಳೂರು, ಗೋವಾ ಯಾವುದೇ ಗದಗ್ಲಿಂದ ಹೋಗೋ ರಸ್ತೆಯಲ್ಲಿ ಲಕ್ಷ್ಮೇಶ್ವರ ಬರುತ್ತೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಅದು ಹೋಟೆಲ್ ಪಿಂಗಾರ ಅಂತಂದು. ಯಾರು ಕೇಳಿದ್ರು ಹೇಳ್ತಾರೆ, ಯಾಕಂದರೆ ಫುಲ್ ರಶ್ ಇರುತ್ತೆ ನೋಡ್ರಿ. ಸರ್ವ್ ಅಂತೂ ನಂಬರ್ 1 ಇದೆ, ಮಾಲಕರು ಹಾಗೇ ಇದ್ದಾರೆ. ಇಲ್ಲಂತೂ ರಜತ್ ಅಂತಂದು ಕೂತಿದ್ದಾರೆ, ಅವರು ನಂಬರ್ 1 ಇದ್ದಾರೆ. ಪ್ರತಿಯೊಬ್ರು ಹೇಳ್ತಿದ್ರು ರಜತ್ ಫುಡ್ ಚೆನ್ನಾಗಿರುತ್ತೆ, ರಜತ್ ಏನ್ ಮಾಡ್ತಾನೆ ಅದೆಲ್ಲ ಫೇಮಸ್ ಅಂತಂದು. ಏನು ದಮ್ ಬಿರಿಯಾನಿ ಟ್ರೈ ಮಾಡೋಣ ಇವಾಗ, ನೋಡೋಣ. ಅಲ್ಲಿ ಇಲ್ಲಿ ಎಲ್ಲ ಕಡೆ ಮಾಡಿದ್ವಿ, ವೀಕೆಂಡ್ ಡಿಫ್ರೆನ್ಸ್ ಅಂತ ಎಂದು ಹೇಳ್ಬೇಕಲ್ಲ. ಮತ್ತೆ ಬಿರಿಯಾನಿ ಜೊತೆ ಅಂತೂ ಇವರು ಮೊಟ್ಟೆ ಕೊಡ್ತಾರೆ. ಬೇರೆ ಕಡೆ ಕೊಡಲ್ಲ, ಬೆಂಗಳೂರು ಕಡೆ ಕೊಡ್ತಾರೆ, ಆದ್ರೆ ಇಲ್ಲಿ ಕೊಡಲ್ಲ, ಉತ್ತರ ಕರ್ನಾಟಕದಲ್ಲಿ. ನೋಡೋಣ ಟೇಸ್ಟ್ ಹೇಗಿದೆ. ಈ ಬಿರಿಯಾನಿ ಏನಿದೆಯಲ್ಲ, ರೈಸು ಎಷ್ಟು ಉದ್ದ ಇದೆ ನೋಡಿ. ಆದ್ರೆ ನಮ್ ಜನಕ್ಕೆ ಉದ್ದ ರೈಸ್ ಇದ್ರೆ ಸರಿಯಾಗಿ ಕುದ್ದಿರೋದಿಲ್ಲ ಅನ್ನೋದು ಒಂದು ಬಹಳ ಅಪವಾದ ಇದೆ. ಆದ್ರೆ ಏನೂ ಇಲ್ಲ, ಮನೆಯಲ್ಲಿ ಮಾಡಿದಂಗೆ ಇದೆ ನೋಡಿ. ಇದು ಸೂಪರ್ ಇದೆ, ರೈಸ್ ಕ್ವಾಲಿಟಿ ಅಂತೂ ನಂಬರ್ 1 ಇದೆ. ಯಾವುದು ಮಸಾಲೆ ಜಾಸ್ತಿ ಇಲ್ಲ, ಮಸಾಲೆ ಜಾಸ್ತಿ ಆದರೆ ಕರಿಮೆಣಸು ಅದಾದ್ರೆ ಎಲ್ಲ ಗಂಟೆ ಉರಿಯುತ್ತೆ. ಅದು ಯಾವುದೂ ಇಲ್ಲ ನೋಡಿ. ಬಿರಿಯಾನಿಯಲ್ಲಿ 6 ಪೀಸ್ ಬರುತ್ತೆ. ನೋಡ್ರಿ ಎಷ್ಟು ಟೆಂಡರ್ ಇದೆ. ಬಾಯಲ್ಲಿ ಇಡೋದು ಬಿಡಿ, ಕೈಯಲ್ಲಿ ಹಿಡಿದ್ರೆ ಕರಗಿ ಬಿಡುತ್ತೆ, ಹಾಗಿರ್ಬೇಕು. ಇನ್ನೊಂದು ಈ ಹೋಟೆಲ್ನಲ್ಲಿ ಒಂದು ಯೂನಿಕ್ ಪ್ರಾಡಕ್ಟ್ ಇದೆ, ಚಿಕನ್ ಲೆಗ್ ರೋಸ್ಟ್. ಲಾಲಿಪಾಪ್ನು ಅಲ್ಲ, ಚಿಕನ್ ತಂಗಡಿ ಕಬಾಬ್ ಅಲ್ಲ, ಕರ್ಮಿ ಕಬಾಬ್ ಅಲ್ಲ. ಇವರು ಒಂದು ಹೊಸ ಪ್ರಾಡಕ್ಟ್ ಕಂಡುಹಿಡಿದಿದ್ದಾರೆ, ಚಿಕನ್ ಲೆಗ್ ರೋಸ್ಟ್. ಅಂದ್ರೆ ಚೈನೀಸ್ ಸಾಸ್ ಹಾಕಿ ಒಂದ್ ಏನೋ ಸ್ಪೆಷಲ್ ಆಗಿ ಮಾಡಿದೀನಿ ಅಂತಂದು ಹೇಳಿದ್ರು. ತಿಂದು ನೋಡಿ ಹೇಳ್ತೀನಿ, ನೋಡ್ತಾ ಇರಿ. ಬಾಯಲ್ಲಿ ಅಂತೂ ನೀರು ಬರ್ತಾ ಇರುತ್ತೆ ನೋಡಿದ್ರೆ. ಒಂದ್ ಸೆಕೆಂಡು. ಸೂಪರ್. ಒಂಥರ ಬೆಳ್ಳುಳ್ಳಿ, ಶುಂಠಿ, ಬೇಬಿ ಕಾಜು ಮತ್ತೆ ಡ್ರೈ ಫ್ರೂಟ್ಸ್ ಏನೇನೋ ಯೂಸ್ ಮಾಡಿದಾರಪ್ಪ ಇಲ್ಲಿ. ಸೂಪರ್ ಇದೆ, ಮತ್ತೆ ಟೆಂಡರ್ ಆಗಿದೆ. ಟೆಂಡರ್ ಚಿಕನ್ ಇದು. ಇಲ್ಲಿ 108 ವಿಧದ ಪದಾರ್ಥ ಸಿಗ್ತದೆ, ಭಾಳ ಇವೆ. ನಮ್ಗಂತೂ ತಿನ್ನಕ್ಕಾಗಲ್ಲ. ಭಾಳ ಅಂದ್ರೆ ರಿವ್ಯೂ ಅಂದ್ರೆ 2-3 ಫುಡ್ ಕೊಡ್ಬೋದು. ಆದ್ರೆ 3 ಫುಡ್ ಏನ್ ತಿಂದಿದ್ದೀನಲ್ಲ 100% ಸ್ಯಾಟಿಸ್ಫ್ಯಾಕ್ಷನ್. ಗೊತ್ತಾ, ಒಂದ್ಸತ ತಿಂದ್ರೆ ಮುಗೀತ, ನೀವು ಬಿಡೋದೇ ಇಲ್ಲ. ಇದಂತೂ ಹೈಲೈಟ್ ಆಗುತ್ತೆ. ಈ ಫುಡ್ ಒಂದೇ ಒಂದ್ಸತ ಬಂದು ತಿನ್ನಿ, ಗೊತ್ತಾಗುತ್ತೆ ನಿಮ್ಗೆ. ಅದ್ರ ಜೊತೆ ರೈತ ಅಂತ ಬಿರಿಯಾನಿ ಜೊತೆ ನೋಡೋಣ. ರೈತ ಉತ್ತರ ಕರ್ನಾಟಕದಲ್ಲಿ ಊಟ ಲಾಸ್ಟ್ ಆದ್ಮೇಲೆ ಕುಡಿತಾರೆ ಅವ್ರ. ಇವರು ಫಸ್ಟೇ ಕೊಟ್ಟಿರ್ತಾರೆ, ಅದನ್ನ ನಾವು ಲಾಸ್ಟ್ ಕುಡಿತೀವಿ ಅದನ್ನ. ಇದು ಗ್ರೇವಿ, ಇದನ್ನು ಒಂದು ಟ್ರೈ ಮಾಡೋಣ. ನಮಸ್ಕಾರ ಮಾಡಿದ್ರಿ, ಬನ್ನಿ ಬನ್ನಿ. ಹೇಗಿದೆ ಊಟ? ಹೇಗಿದೆ ಸರ್? ಸೂಪರ್ ಇದೆ ಸರ್. ಇವಾಗ ಇದು ಮಾಡ್ಕೊಂತ ಕೂತಿದ್ದೆ ನಾನು. ಸರ್ ಇದು ಏನ್ರಿ ಇದು? ಸೂಪರ್ ಇದೆ ಬಿಡಿ. ಇದು ಚಿಕನ್ ಲೆಗ್ ರೋಸ್ಟ್ ಅಂತಾರೆ ನಮ್ ಕಡೆ. ಸೂಪರ್ ಇದೆ. ಮತ್ತೆ ಈ ಸುರ್ಮೈ ಅಂತಂದ್ ಏನಿದೆಯಲ್ಲ, ಒಂದೇ ಒಂದ್ ಮುಳ್ಳಿಲ್ಲಲ್ರಿ, ಒಂದೇ ಮುಳ್ಳು ನಡೀತಿತ್ತದ. ಮುಳ್ಳು ಬರುದೇ ಇಲ್ಲ ಸರ್ ಅದರಲ್ಲಿ. ಹೌದಾ? ಆದ್ರೆ ಅದೊಂದು ನಾವು ಉತ್ತರ ಕರ್ನಾಟಕದವರಲ್ಲ, ನಾವೆಲ್ಲಾ ಬಾಂಗ್ಲಾ ಅದನ್ನ ಇದನ್ನ ತಿಂದಿರ್ತೀವಿ. ಅದ್ರಲ್ಲಿ ಜಾಸ್ತಿ ಅಂದ್ರೆ ಬರೀ ಮುಳ್ಳೆ ಇರುತ್ತೆ. ಹೌದೌದು. ಇದ್ರಲ್ಲಿ ಒಂದು ಮುಳ್ಳಿಲ್ಲ, ಚಿಕ್ಕ ಮಕ್ಕಳೆಲ್ಲ ತಿನ್ಬೋದು ಬಿಡಿ. ನಮ್ಮ ಉತ್ತರ ಕರ್ನಾಟಕದವ್ರು ಕೇಳೋದು ಏನ್ ಗೊತ್ತಾ, ಫೀಸ್ ತಿನ್ನೋರು ಮುಳ್ಳು ಇರಬಾರ್ದು. ಮುಳ್ಳು ಇರಬಾರ್ದು ಅಂದ್ರೆ ಹೇಗೆ ನಾವಂತೂ ಕೊಡಕ್ಕಾಗಲ್ಲ. ಅದು ಹುಟ್ಟಿರೋದೇ ಹಾಗೆ ಹುಟ್ಟಿರುತ್ತೆ. ನಮ್ಗೆ ಗೊತ್ತೇ ಇರಲಿಲ್ಲ. ಈ ದಿವಸ ಈ ಮುಳ್ಳು ಇರ್ಲಾರ್ದ ಇರೋ ಫಿಶ್ ಅಂದ್ರೆ ಸುರ್ಮೈ ಅನ್ಸುತ್ತೆ. ಅದು ಸುರ್ಮೈ ಚೆನ್ನಾಗಿದೆ ರೀ, ಸೂಪರ್ ಇದೆ. ಮತ್ತೆ ನಿಮ್ಮ ಹೋಟೆಲ್ ಪ್ರತಿ ಫುಡ್ ಚೆನ್ನಾಗಿದೆ.
ರೆಕಮೆಂಡೆಡ್ ವಿಡಿಯೋ ಅಂದ್ರೆ ಎಲ್ಲಾರು ಯಾರು ಎಲ್ಲಿ ಹೇಳ್ತಾರೆ ಅಲ್ಲೇ ವಿಡಿಯೋ ಮಾಡ್ತೀನಿ. ನಾನು ಪ್ರತಿ ವಿಡಿಯೋ ನೋಡಿ ನಾವು ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲೇ ಹೋಗ್ತೀವಿ. ಅದೇ ನಮ್ದು ಒಂದು ಇದು. ಯಾಕಂದ್ರೆ ಫಾರ್ಮುಲಾ ಅವ್ರು ಚೆನ್ನಾಗಿದೆ ಅಂತಂದ್ರೆ ನೀವು ನೋಡಿದ್ರೆ, ನೀವು ಬಂದು ತಿಂದು ನೋಡಿದ್ರೆ ನಿಮ್ಗೆ ಆಗ್ಬೇಕದ. ಆಮೇಲೆ ತಿಂದ್ಮೇಲೆ ಇಲ್ಲಪ್ಪ ಫುಡ್ ರೈಡರ್ಸ್ ಹೇಳಿದ್ರು ಚೆನ್ನಾಗಿತ್ತು ಊಟ, ಸರಿ ಇಲ್ಲ ಅಂದ್ರೆ ಅದನ್ನ ನೀವು ಕಮೆಂಟ್ ಮಾಡ್ಲೇಬೇಕು. ಈ ಲಕ್ಷ್ಮೇಶ್ವರದಲ್ಲಿ ಅಂತೂ ನನ್ಗೆ ಜನ ಗೊತ್ತಿಲ್ಲ, ಆದ್ರೆ ಲಕ್ಷ್ಮೇಶ್ವರಕ್ಕೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಲಕ್ಷ್ಮೇಶ್ವರ ಜನ ಪೂರ್ತಿ ನಮ್ಮ ವಿಡಿಯೋ ನೋಡಿದ್ರೆ ಈ ಹೋಟೆಲ್ ಬಗ್ಗೆ ಸ್ವಲ್ಪ ತಳಗೆ ಕಮೆಂಟ್ ಮಾಡಿ. ಯಾಕಂದ್ರೆ ನಾ ಹೇಳೋದು ಮಾಲಕರು ಹೇಳೋದು ತಪ್ಪಾಗ್ಬೋದು. ನೀವು ತಿಂದು ಬಂದಿದ್ದೀರಲ್ಲ ಸ್ವತಃ, ಅದನ್ನ ನೀವು ಕಮೆಂಟ್ ಮಾಡಿ ಹೇಗಿರುತ್ತೆ, ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತಂದು ಹೇಳಿ. ಅಪ್ರಿಶಿಯೇಟ್ ಮಾಡೋದಂತೂ ನಮ್ದು ಒಂದು ದೊಡ್ಡ ಗುಣ ಕರ್ನಾಟಕದವ್ರದ್ದು. ಚೆನ್ನಾಗಿರೋದಂತೂ ಮೊದಲು ತಪ್ಪಬೇಡಿ, ಕ್ಲಿಯರ್ ಆಗಿ ಹೇಳ್ರಿ. ನೀವು ತಳ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಿಮ್ಗಾಗಿ ಇಡೀ ಕರ್ನಾಟಕ ಅಡ್ಡಾಡ್ತಾ ಇದ್ದೀನಿ ನಾನು. ಎಲ್ಲಿ ಗೊತ್ತಿರೋದು ಅಲ್ಲಿ ಹೋಟೆಲ್ನಲ್ಲಿ, ಚೆನ್ನಾಗಿರೋ ಹೋಟೆಲ್ನಲ್ಲಿ ಹೋಗ್ತಾ ಇದ್ದೀನಿ, ರಿವ್ಯೂ ಕೊಡ್ತಾ ಇದ್ದೀನಿ. ಸರಿಯಾಗಿ ಇಲ್ಲ ಅಂದ್ರೆ ನಮ್ಗೆ ತಳ ಕಮೆಂಟ್ ಮಾಡಿ, ಸರಿಯಾಗಿದ್ರೆ ಅಂತೂ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಅಂತೂ ಮಾಡೋದನ್ನ ಮರಿಬೇಡಿ ದಯವಿಟ್ಟು. ನಮಸ್ಕಾರ ಸರ್, ನಮ್ಮ ಕಸ್ಟಮರ್ಗೂ ನಮಸ್ಕಾರ ಮಾಡಿಬಿಡಿ. ಅವರೇ ನಮ್ಗೆಲ್ಲ ದೇವರು.